ಚಳುವಳಿ ಮಾಡ್ತಾರೆ ಅಂತ ಹೇಳ್ತಿರೋದು. ಒಬ್ರು ಮಾಡಿದ್ರೆ ಸ್ಟ್ರೈಕ್ ಚಳುವಳಿ ಅಂತ 15-20 ಹೋರಾಟನ ಸೇರಿಕೊಂಡು ಹಳೆ ವ್ಯವಸ್ಥೆಯನ್ನು ತೆಗೆದು ಹೊಸ ವ್ಯವಸ್ಥೆಯನ್ನು ತರಬೇಕಂತ ಹೋರಾಟ ಮಾಡೋದು ಸಾಮಾಜಿಕ ಚಳವಳಿ. ಈಗ ಹಳೆಯ ಯಾವುದೋ ವ್ಯವಸ್ಥೆ ನಮಗೆ ಉದ್ದೇಶಿಸಿದ್ರು. ಈಗ ಜಾತಿ ಪದ್ಧತಿ ಅಥವಾ ಯಾವುದೋ ಒಂದು ಅಸಮಾನತೆ, ಯಾವುದೋ ಅಸ್ಪೃಶ್ಯತೆ, ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದಕ್ಕೋಸ್ಕರ ಒಂದು ಸಮೂಹ ಸಂಘಟಿತವಾಗಿ ಹೋರಾಟ ಮಾಡೋದನ್ನ ಸಾಮಾಜಿಕ ಚಳವಳಿ ಅಂತ. ಸಾಮೂಹಿಕ ನಾಯಕತ್ವದ ಮೂಲಕ ಹೊಸ ಸಾಮಾಜಿಕ ವ್ಯವಸ್ಥೆಯನ್ನು ಸ್ಥಾಪಿಸುವ ಕ್ರಮವನ್ನು ಸಾಮಾಜಿಕ ಚಳವಳಿ ಅಂತ ಕರೀತಾರೆ. ಇಷ್ಟಪದ ಸಾಮಾಜಿಕ ಚಳವಳಿ ಅಂದರೆ ನೆಕ್ಸ್ಟ್ ಎರಡನೇ ಕ್ವಶನ್, ಸಾಮಾಜಿಕ ಚಳವಳಿಯ 2 ಮೂಲಾಂಶಗಳನ್ನು ಬರೀರಿ ಅಂತ 2 ಭಾಷೆ ಕೇಳಿದ್ರು. ಸಾಮಾಜಿಕ ಚಳವಳಿಯ 2 ಮೂಲಾಂಶ. ಒಂದೇನು ಸಿದ್ಧಾಂತ ಇರಬೇಕು ಚಳವಳಿಗೆ, ಸುಮ್ಮನೆ ಗಾಡಿ ಮಾಡಿ ಹೋರಾಟ ಮಾಡಬಾರ್ದು. ಏನಾದ್ರು ಒಂದು ಥಿಯರಿ ಇರಬೇಕು. ಚಳವಳಿ ಮಾಡ್ತೀವಿ, ಸ್ಟ್ರೈಕ್ ಮಾಡ್ತಿರ್ತಾರೆ, ಅದಕ್ಕೆ ಸಿದ್ಧಾಂತ ಇರಬೇಕು. 2 ಸಾಮೂಹಿಕ ಕ್ರೋಢೀಕರಣ ಇರಬೇಕು. ಸಾಮೂಹಿಕ ಕ್ರೋಢೀಕರಣ ಮೂರನ್ನು ಲೀಡರ್ಶಿಪ್ ಇರಬೇಕು, ನಾಯಕತ್ವ. ಯಾರು ಈಗ ಹೋರಾಟ ಮಾಡ್ತಾರೆ ಲೀಡರ್ ಯಾರಿಲ್ಲ ಅಂದ್ರೆ ಅದು ಸಂಘಟನೆ ಆಗಲ್ಲ. ಸ್ಟ್ರೈಕ್ ಮಾಡೋದಾಗ ನಾಯಕರು ಬೇಕು, ಸಂಘಟನೆ ಬೇಕು. ಸೊ ಹಿಂಗೆ 2 ವರ್ಷ ಹೇಳ್ತಾರೆ. ಮೂರನೇ ಯಾರು ಹೇಳಬೇಕು. ಸಾಮಾಜಿಕ ಚಳವಳಿಯ 2 ಮೂಲಾಂಶಗಳನ್ನು ಬರೀರಿ ಅಂತ ಕರೀತಾರೆ. ಸಾಮಾಜಿಕ ಚಳವಳಿಯ 2 ಮೂಲಾಂಶಗಳು ಸಿದ್ಧಾಂತ ಇರಬೇಕು, ಸಾಮೂಹಿಕ ಕ್ರೋಢೀಕರಣ ಇರಬೇಕು, ನಾಯಕತ್ವ ಲೀಡರ್ಶಿಪ್ ಇರಬೇಕು. ಸೊ ಇದಾದ್ಮೇಲೆ ಒಳಗೊಳ್ಳುವ ಚಳವಳಿ ಎಂದರೆ ಇರಬೇಕಂತ ಹೊರಗಿದ್ದಾರೆ ಅವರು ಸಮಾಜದ ಒಳಗಡೆ ಬರಬೇಕು. ಒಳಗೊಳ್ಳುವ ಚಳವಳಿ ಎಂದರೆ ದಲಿತರು, ಮಹಿಳೆಯರು ಮಾಡುವ ಹೋರಾಟವನ್ನು ಒಳಗೊಳ್ಳುವ ಚಳವಳಿ ಎನ್ನುವರು. ರೈತ ಚಳವಳಿ ಎಂದರೆ ಎಲ್ಲ ರೈತ ಚಳವಳಿ ಎಂದರೆ ರೈತ ಮಾಡೋ ಹೋರಾಟ ರೈತ ಚಳವಳಿ ಅಂತ ಹೇಳಿ ಬಹಳ ಸಿಂಪಲ್ ಆಗಬೇಕು. ರೈತರು ಯಾಕೋಸ್ಕರ ಹೋರಾಟ ಮಾಡ್ತಾರೆ ರೈತ ಚಳವಳಿ ವ್ಯವಸಾಯಕ್ಕೆ ಸಂಬಂಧಪಟ್ಟ ವರ್ಗಗಳ ಹೋರಾಟವನ್ನು ರೈತ ಚಳವಳಿ ಎನ್ನುತ್ತಾರೆ. ಯಾರು ವ್ಯವಸಾಯ ಮಾಡ್ತಾರೋ ಅವ್ರು ಮಾಡುವ ಹೋರಾಟವನ್ನು ರೈತ ಚಳವಳಿ. ವ್ಯವಸಾಯ ಮಾಡುವಂತ ಹೋರಾಟ. ನೆಕ್ಸ್ಟ್ 5 ಮಾರ್ಕ್ಸ್ ಕೇಳ್ತಾರೆ. ರೈತ ಚಳವಳಿಯ ಪ್ರಕಾರಗಳನ್ನು ವಿವರಿಸಿ ಅಂತ. ಪುನಃಸ್ಥಾಪನಾ ದಂಗೆಗಳು ಅಂತ ಒಂದು, ಹಳೆ ವ್ಯವಸ್ಥೆಯನ್ನು ಬದಲಾಗಿ ಹೊಸ ವ್ಯವಸ್ಥೆಯನ್ನು ತರುವಂಥದ್ದು ಪುನಃಸ್ಥಾಪನಾ ಚಳವಳಿ. ಧಾರ್ಮಿಕ ಚಳವಳಿ ಒಂದು, ರೈತರು ತಮ್ಮ ಕಷ್ಟ ದೇವರು ಬಂದು ನಮ್ಮ ಕಾಪಾಡ್ತಾರೆ ಅಂತ ಹೇಳಿ ದೇವರ ಮೇಲೆ ನಂಬಿಕೆ ಇಟ್ಟು ರೈತರು ಮಾಡುವ ಹೋರಾಟವನ್ನು ಧಾರ್ಮಿಕ ಚಳವಳಿ ಇದೆ. ಸಮಾಜನಿಷ್ಠ ಧೋರಣೆಗಳು, ಇದು ಸ್ವಲ್ಪ ತಿಳ್ಕೊಳ್ಳಿ. ಸಮಾಜನಿಷ್ಠ ಧೋರಣೆಗಳು ಈ 17ನೇ ಶತಮಾನದಲ್ಲಿ ಠಕ್ಕರು ಅಂತ ಒಂದು ಜನಾಂಗ, ಠಕ್ಕರು ಅಂತ ಇವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಹಳ್ಳಿಯಲ್ಲಿ ಯಾರ ಮನೆ ಶ್ರೀಮಂತರೇ ಇರ್ತಾರ ನೋಡಿ ಅಂಥವ್ರ ಮನೆ ಗುಂಡಿ ಹೊಡೆಯೋದು, ಶ್ರೀಮಂತರ ಮನೆಯನ್ನು ಗುಂಡಿ ಹೊಡೆಯೋದು, ದರೋಡೆ ಮಾಡೋದು. ಆ ದುಡ್ಡು ಬಡವರಿಗೆ ಹಂಚೋದು. ಠಕ್ಕರು ನಡೆಸಿದ ಹೋರಾಟ ಇದು ಸಮಾಜನಿಷ್ಠ ಧೋರಣೆ. ಅವ್ರು ಪಾಪ ಯಾರಿಗೋಸ್ಕರ ಧೋರಣೆ ಮಾಡ್ತಾರೆ? ಸಮಾಜಕ್ಕಾಗಿ. ಯಾರು ಧೋರಣೆ ಮಾಡ್ತಾರೆ? ಇವ್ರ ಮನೆಗೆ ದುಡ್ಡು ಐತಿ, ಬಂಗಾರ ಐತಿ ಅಂತ
ಧಾನ್ಯಗಳನ್ನ ದರೋಡೆ ಮಾಡಿ ಕಡು ಬಡವರಿಗೆ ಹಂಚೋದನ್ನ ಸಮಾಜನಿಷ್ಠ ದರೋಡೆ ಅಂತ ಕರೀತಾರೆ. ಉದಾಹರಣೆ ಟ್ರ್ಯಾಕ್ಟರ್ ನಡೆಸಿದ ಹೋರಾಟ ಅಂತ ಹೇಳ್ತೀವಿ. ನೆಕ್ಸ್ಟ್ ಭಯೋತ್ಪಾದಕ ಪ್ರತಿಕಾರಗಳು. ಕೆಲವು ಸಲ ರೈತರು ತಮ್ಮನ್ನ ಯಾರೋ ನಡೆಸ್ತಾರೆ ಅಂತ ಹೇಳಿ ಆರೋಗ್ಯ ಮಾಡೋದು. ನೆಕ್ಸ್ಟ್ ಜನತಾ ವಿಪ್ಲವಗಳು ಅಂತ ಹೇಳ್ತೀವಿ. ಜನತಾ ವಿಪ್ಲವಗಳು ಯಾರಾದರೂ ಜನರಿಗೆ ಸಮಾಜದಿಂದ ಸರ್ಕಾರದಿಂದ ಅನ್ಯಾಯವಾದಾಗ ಅವರು ಹೋರಾಟ ಮಾಡೋದು. ಇದು 5 ಪ್ರಕಾರಗಳಿದ್ದಾರೆ. ನೋಟ್ಸಲ್ಲಿ ಕಳೆದು ಒಂದ್ಸಲ ಕ್ಲೀನ್ ಅಪ್ಡೇಟ್ ಮಾಡ್ಕೋಬೇಕು. ಡಿಸೆಂಬರ್ 38 ಕಂಪ್ಲೀಟ್ ಏನು ಪಾಠ ಬರೆಯಬೇಕು. ಆಮೇಲೆ ನಾನು ರಿವಿಸನ್ ಮಾಡ್ಕೊಂಡು ಬಂದಾಗ ನೀವೇ ಹೇಳಬೇಕನ್ನೋದು ಕಾನ್ಸೆಪ್ಟ್. ನೆಕ್ಸ್ಟ್ ಭಾರತದಲ್ಲಿ ರೈತರ ಹೋರಾಟಕ್ಕೆ ಕಾರಣವಾದ ಪ್ರಮುಖ ಅಂಶಗಳು 2 ಬಗೆಗೆ ಅಂತ ಹೇಳ್ತಾರೆ. ರೈತರು ಏನಕ್ಕೆ ಹೋರಾಟ ಮಾಡ್ತಾರೆ? ಸಿಂಪಲ್, ಕಂದಾಯ ಸಂಗ್ರಹಣೆ ವಿರೋಧ, ಟ್ಯಾಕ್ಸ್ ಹಾಕ್ತಾರೆ ಸರ್ಕಾರ ಬೇಡ ಅಂತ. ಮಧ್ಯವರ್ತಿಗಳ ಶೋಷಣೆ. ಎರಡನೇ ಖಾಸಗಿ ಭೂಮಿಯನ್ನ ರಿಜಿಸ್ಟ್ರಿ ಮಾಡಿ ಅಂತ ಸರ್ಕಾರದವರು ರಿಜಿಸ್ಟ್ರಿ ಮಾಡ್ಕೊಳ್ಳಿ ಅಂತ. ಸೊ ಕೈಗಾರಿಕೆಗಳಿಗೆ ಭೂಮಿ ರೈತರು ಭೂಮಿ ಕಸ್ಕೊಳ್ತಾರೆ, ಅದು ಪರಿಹಾರ ಕೊಡಿ ಅಂತ. ಸೊ ಇಂಥವು ಬಹಳ ಇದ್ದಾವೆ. ಮತ್ತೆ ಯಾರು ಮನಸ್ಸಿಗೆ ಕರೀತಾರೆ ರೈತರ ಹೋರಾಟಕ್ಕೆ ಕಾರಣವಾದ ಅಂಶಗಳು. ಅದಾದ್ಮೇಲೆ ಕರ್ನಾಟಕದಲ್ಲಿ ರೈತರ ಹೋರಾಟದ ಪ್ರಮುಖ ಘಟನೆಗಳನ್ನು ಬರೆಯಿರಿ ಅಂತ ಹೇಳ್ತಾರೆ. ಇಲ್ಲಿ ಒಂದು ಘಟನೆ ಇದೆ ಕರ್ನಾಟಕದ್ದು, 2-3 ಇದ್ದಾವೆ. ಅದನ್ನು ಒಂದು ಇವತ್ತು ಅದನ್ನು ಹೇಳ್ತೀವಿ ಸ್ವಲ್ಪ ಕ್ಲೀನಾಗಿ. ಕರ್ನಾಟಕದಲ್ಲಿ ರೈತರ ಹೋರಾಟಕ್ಕೆ ಪ್ರಮುಖ ಘಟನೆ ಕಾನೂನು ಸತ್ಯಾಗ್ರಹ. ಇದರ ಬಗ್ಗೆ ಬಹಳಷ್ಟು ಟಿಪ್ಪಣಿಗಳಿವೆ. ಕಾನೂನು ಸತ್ಯಾಗ್ರಹ ಇದು ಏನು ಅಂತ ತಿಳ್ಕೋಬೇಕು. ಇದರ ಬಗ್ಗೆ ಟಿಪ್ಪಣಿಗಳಿವೆ. ಕರ್ನಾಟಕದಲ್ಲಿ ರೈತರ ಚಳವಳಿಗೆ ಪ್ರಮುಖ ಘಟನೆ ಇದು. 1950 ಘಟನೆ ನಡೆಯಿತು. ಈ ಘಟನೆಯ ಪೂರ್ಣ ತಿರುಳೇನು ಉಳುವವನೇ ಹೂವಡೆ. ಈಗ ನೀವು ಯಾವ ಜಮೀನು ಏನು ಮಾಡ್ತಾ ಇದ್ದೆ ಹೇಳಿ, ಅದು ನಿದ್ದೆ ಆಗಬೇಕು. ಈ ಸಾಗರ ಕೇಳಿದ್ದೀರಾ? ಸಾಗರ ಹೋಗಿ ಅಲ್ಲಿ ಕಾಂಗ್ರೆ ಒಂದು ಹಳ್ಳಿ, ಅಲ್ಲೆಲ್ಲ ಪಾಲಿಶ್ ಕಾಡು ಒಳಗೆ ಜಮೀನು ರೈತರ ಹೆಸರಿಗಿಲ್ಲ ಇರುವ. ಅದೆಲ್ಲ ಯಾರ ಹೆಸರಿದ್ದಾವೆ? ಪಾಲಿಶ್ ಹೆಸರಿಗಿದೆ, ಸರ್ಕಾರ ಹೆಸರಿಗೆ. ಅವ್ರ ರೈಗಳಲ್ಲಿ ಎಷ್ಟೋ ವರ್ಷಗಳಿಂದ ಪಾಪ ಅವರು ಅಲ್ಲಿ ಕಾಡಲ್ಲಿ ಇಷ್ಟೇ ಜಾಗ ನೋಡಿದ್ರು. ಎಷ್ಟೆಷ್ಟು ಸಣ್ಣ ಸಣ್ಣ ಅಡಿಕೆ ಗಿಡ, ಸ್ವಲ್ಪ ಭತ್ತ, ಸ್ವಲ್ಪ ಯಾವ ತೆಂಗು ಈ ಮಾಡ್ಕೊಂಡು ಗಿಡ ಮಾಡ್ತಾ ಇದ್ದಾರೆ. ಅವರೇ ಬಹಳ ಜಮೀನಿಲ್ಲ. ಏನಾಗ್ತದೆ, ಮೊದಲ ಬಾರಿ ಬ್ರಿಟಿಷ್ ಬಂದರೆ ಕಾಡಲ್ಲಿರೋದ್ರೆಲ್ಲ ನಿಮ್ದು ಅಲ್ಲ ಏನು ಅಂತ ನೀವು ಇಲ್ಲಿಂದ ನಾಡ್ಬಿಟ್ಟು ಹೊರಗೆ ಹೋಗಿ ಅಂತ ಅವರನ್ನ ಓಡಿಸಕ್ಕೆ ಪ್ರಯತ್ನ ಮಾಡಿ. ಹಾಗೇ ಮಾಡಿದ್ರೆ 1950-51ರಲ್ಲಿ ಭೂಮಿಯ ಹಕ್ಕಿಗಾಗಿ ಇಡೀ ಭಾರತದಲ್ಲಿ ನಡೆದ ಮೊದಲ ಹೋರಾಟ ಇದೆ ಕಾನೂನು ಸತ್ಯಾಗ್ರಹ. ನಾವು ಬಹಳ ವರ್ಷದಿಂದ ನಮ್ಮ ಪುರಾತನ ಕಾಲದಿಂದ ವಜ್ರಾಜರ ಕಾಲದಿಂದ ಕಾಡಲೆ ವಾಸ ಮಾಡಿದ್ವಿ. ಈ ಭೂಮಿ ನಮಗೆ ಸೇರಬೇಕು, ಇದನ್ನ ನಮ್ಮ ಹೆಸರು ಮಾಡಿಕೊಡಿ ಅಂತ ಹೇಳಿ ಮೊತ್ತ ಮೊದಲ ಹೋರಾಟ ಆಯಿತು ಸಾಗರ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳು. ಅದಕ್ಕೆ ಹಳ್ಳಿಗಳು ಬರ್ತಾರೆ. ಸುರಗುಪ್ಪೆ, ಯರಕುಂದಿ, ಕೆಳದಿ, ಚಿಕ್ಕೇನೂರು ಮುಂತಾದ ಗ್ರಾಮಗಳಲ್ಲಿ ರೈತರೆಲ್ಲ ಸೇರ್ಕೊಂಡು ಹೋರಾಟಕ್ಕೆ ನಿಂತಾರೆ. ಯಾವುದಕ್ಕೆ? ಕಾನೂನು ಸತ್ಯಾಗ್ರಹ, ಭೂಮಿಯ ಹಕ್ಕಿಗಾಗಿ ನಡೆದ ಮೊದಲ ಹೋರಾಟ. ಸೊ ಇದು ಇನ್ನೊಂದು ಗೇಣಿದಾರರು ಮತ್ತು ಗೇಣಿ ಮಾಡೋರು. ಈಗ ನನ್ನ ಹೆಸರಲ್ಲಿ ಗೌಡ ಜಮೀನ್ದಾರ, ನನ್ನ ಹೆಸರಲ್ಲಿ 50 ಎಕರೆ ಇದೆ. ಆದರೆ ನಾನು ಜಮೀನು ಉಳಿತಾ ಇಲ್ಲ, ನಾನೆಲ್ಲ 10 ಎಕರೆ 5 ಎಕರೆ ಅವರಿಗೆ ಈ ಕಡೆ ಒಂದೇ ಇಷ್ಟು ದುಡ್ಡು ಕೊಡಬೇಕು, ಇಷ್ಟು ರಾಗಿ ಕೊಡಬೇಕು, ಇಷ್ಟು ಜೋಳ ಕೊಡಬೇಕು, ಇಷ್ಟು ಭತ್ತ ಕೊಡಬೇಕು ಅಂತ ಅವ್ರು ಬೇರೆ ಕೈ ಕೊಡ್ತಿದ್ದಾರೆ ಜಮೀನು. ಆಗೇನ್ ಮಾಡಿದ್ರು ಪಾಪ ದುಡಿಯೋರು ಅವರು, ಇವ್ರು ಮನೆಗೆ ಕೂತ್ಕೊಂಡು ಅವರಿಂದ ಬರೋ ಆದಾಯದಲ್ಲಿ ಹೋಗ್ತಿದ್ದವು ಸಾವುಕಾರ.
ಪಾಪ ಅವರು ಇಡೀ ವರ್ಷ ಕಷ್ಟಪಟ್ಟು 10 ಕ್ವಿಂಟಲ್ ಭತ್ತ ಮಾಡಿದ್ರೆ 8 ಕ್ವಿಂಟಲ್ ಅವರಿಗೆ ಕೊಡುತ್ತೆ. ಅವರಿಗೆ ಮಾಡಿದ ಕಸಬು ಗೊಬ್ಬರ ಬೀಜ ಅವರಿಗೆ. ಸೊ ಇದರ ವಿರುದ್ಧ ರೈತರು ಸಿಗ್ತದೆ. ಅವರ ಹೆಸರು ಯೋಜನೆ ನಾವು ಕೆಲಸ ಮಾಡ್ತೀವಿ, ನಾವು ದುಡಿದಲ್ಲಿ ಅವ್ರಿಗೆ ಕೊಡ್ತೀವಿ, ಏನು ಗೊತ್ತಿಲ್ಲ. ಅದಕ್ಕಾಗಿ ನಮಗೆ ಈ ಜಮೀನನ್ನು ಕೊಡಿ ಅಂತ ಸರ್ಕಾರದಿಂದ ಸರ್ಕಾರಕ್ಕೆ ಮನವಿ. ಸೊ ಅದಕ್ಕೆ ಉಳುವವನೇ ಭೂಮಡೆಯ. ಸೊ ಇದಕ್ಕೆ ಗೇಡಿದಾರರು ಮತ್ತು ಭೂಮಾಲೀಕರ ನಡುವೆ ಶೋಷಣೆಯನ್ನು ತಪ್ಪಿಸೋದಕ್ಕೆ ಹೋರಾಟ ಮಾಡಲಾಗಿದೆ. ಇದಕ್ಕೆ ಬಹಳ ಪ್ರಮುಖವಾಗಿ ಈ ಹೋರಾಟದ ನೇತೃತ್ವ ವಹಿಸಿದವರು ಗಣಪತಿ ಒಬ್ಬ, ಶಾಂತಿ ಗೋಪಾಲಗೌಡ, ಸದಾಶಿವ, ಈ ಮೂರು ಬಹಳ ಪ್ರಮುಖ ನೇರ ಮೂರು ಸೇರಿಕೊಂಡು ರೈತರನ್ನ ಕಂಡುಕೊಂಡು ಬಹಳ ಅದ್ಭುತವಾಗಿ ಹೋರಾಟ ಮಾಡ್ತಾರೆ. ಹೋರಾಟ ಮಾಡಿದ ಪ್ರತಿಫಲವಾಗಿ ಸರ್ಕಾರ ಏನು ಮಾಡುತ್ತೆ, ಒಂದು ಹೊಸ ಕಾನೂನು ಆದೇಶವನ್ನು ಮಾಡುತ್ತೆ. ಇಷ್ಟು ದಿನ ನೀವು ಬೇರೆ ಹೆಸರಲ್ಲಿ ನೀವು ಮಾಡ್ಕೊಂಡಿದ್ದೀವಿ, ಬೇರೆ ಇಂಡಸ್ಟ್ರಿಗೆ ನಾವು ಜಮೀನನ್ನು ಮಾಡ್ಕೊಂಡಿದ್ದೀವಿ. ಹಾಗೆ ಹೇಳಿದ್ಮೇಲೆ ಅದರಿಂದ ಈ ಆಕ್ಟ್ ಆಗಿ ಉಳುವವರೇ ಭೂಮಡೆಯ ಅಂತ ಹಕ್ಕಾಗಿ ಕಾಯ್ದೆಯಾಗಿ ಮೂಲ ರೈತರಿಗೆ ಈ ಹೋರಾಟದಿಂದ ಜಮೀನು ಇದಿಷ್ಟು ಕಾನೂನು ಸತ್ತೆಯಿಂದ ಭಾರತದಲ್ಲಿ ಭೂಮಿಯ ಹಕ್ಕಿಗಾಗಿ ನಡೆದ ಮೊದಲ ಹೋರಾಟ ಯಾವುದು? ಇಡೀ ಭಾರತದಲ್ಲಿ ಮೊದಲ ಭೂಮಿಗಾಗಿ ರೈತರು ಹೋರಾಟ ಮಾಡಿದರೆ ಶುರುವಾಗಿದೆ. ಸರ್ಕಾರ ಕಾನೂನು ಗ್ರಾಮ, ಅದು ಗ್ರಾಮ ಕಾನೂನು ಅಲ್ಲಿಂದ ಸ್ಟಾರ್ಟ್ ಆಗಿದ್ದಕ್ಕೆ ನನ್ನ ಕಾನೂನು ಸತ್ಯಾಗ್ರಹ ಅಂತ ಹೇಳಿ. ಸೊ ಇದರ ಬಗ್ಗೆ ಟಿಪ್ಪಣಿ ಕೇಳ್ತಾರೆ. ಅದು ಈಗ ಒಂದು ಮಾಸಕ್ಕೆ ಕೇಳಬಹುದು. ಉಳುವವರೇ ಭೂಮಡೆ ಆದ ತಕ್ಷಣ ಅದಕ್ಕೆ ಕರೆಗೆ ಬರಬೇಕು ಕಾನೂನು ಸತ್ಯಾಗ್ರಹ. ಉಳುವವರೇ ಭೂಮಡೆಯ ಕಾನೂನು ಸತ್ಯಾಗ್ರಹ ಭೂಮಿಯ ಹಕ್ಕಿಗಾಗಿ ನಡೆದ ಭಾರತದ ಮೊದಲ ಹೋರಾಟ. ಸೊ ಇದು ಇದು ಕರ್ನಾಟಕದಲ್ಲಿ ರೈತರ ಚಳವಳಿಯ ಮೊದಲ ರೈತರು ಮಾಡಿದ ಮೊದಲ ಹೋರಾಟ ಇದೆ ಕರ್ನಾಟಕದಲ್ಲಿ. ಭಾರತದಲ್ಲೇ ಬಂದು ಕರ್ನಾಟಕದಲ್ಲೂ ಬಂದು ಇದೇ ಹೋರಾಟ ರೈತರು ಮೊದಲು ಮಾಡಿದ 50. ಸೊ ಇದಾದ್ಮೇಲೆ ಎರಡನೇದು ಮಲಪ್ರಭಾ ಹೋರಾಟ ಅಂತ ಇದೆ. ಮಲಪ್ರಭಾ ನದಿ ನೋಡಿದ್ದೀರಾ? ನೋಡಿಲ್ಲ. ಮಲಪ್ರಭಾ ನದಿ ಕೇಳಿದ್ದೀರಾ? ಮಲಪ್ರಭಾ ನದಿ ಕೇಳಿದರೆ ಕೇಳಿಲ್ಲ. 1960ರಲ್ಲಿ ಆ ನದಿಗೆ ಒಂದು ಅಣೆಕಟ್ಟನ್ನು ಕಟ್ಟಕ್ಕೆ ಸರ್ಕಾರ 30 ಕೋಟಿ ರೂಪಾಯಿ ರಿಲೀಸ್ ಮಾಡಿದೆ. ಎಷ್ಟರಲ್ಲಿ? 60ರಲ್ಲಿ. ಸೊ 80 ವರ್ಷಕ್ಕೆ 160 ಕೋಟಿ ಖರ್ಚಾದ್ರು ಅಣೆಕಟ್ಟು ಕೂಡ ಆಗಲ್ಲ. ಅಣೆಕಟ್ಟು ಯಾಕೆ ಮಾಡ್ತಾರೆ ಹೇಳಿ? ರೈತರಿಗೆ ಬೆಳೆಗಳಿಗೆ ನೀರು. ಅವಾಗಲೇ ಏನು ಇವತ್ತು ಧಾರವಾಡ, ಬಾಗಲಕೋಟೆ, ಬೆಳಗಾವಿ, ಬಿಜಾಪುರ ಈ ಜಿಲ್ಲೆಗಳಿಗೆ ಯಾವುದೇ ಕಾಲದಲ್ಲಿ ಈ ಮಲಪ್ರಭಾ ನದಿ ಡ್ಯಾಮ್ ಕಟ್ಟೆ ಭತ್ತ, ಕಬ್ಬು, ಹತ್ತಿ ಇವರು ಬೆಳೀತಾರೆ. ಅವರೆಲ್ಲ ಆ ಕಾಲದಲ್ಲಿ ಅವರಿಗೆ ಡ್ಯಾಮ್ ಕಟ್ಟೋದ್ರಿಂದ ಬಹಳಷ್ಟು ಲಾಭ ಆಯಿತು. ಬಟ್ ಈ ಡ್ಯಾಮಿಂದ ಬಹಳ ವಿಕೋಪಕ್ಕೆ ಹೋಗಿದೆ. ಡ್ಯಾಮ್ ಕಟ್ಟೆ ಮಾಡಿದ್ರು, ಆದರೆ ಡ್ಯಾಮು ನೀರು ಸ್ಟಾಕ್ ಆಯಿತು. ನೀರು ಸ್ಟಾಕ್ ಆದ್ಮೇಲೆ ರೈತರಿಗೆ ನೀರು ಬಿಡಬೇಕಾಗಿತ್ತು. ಬಿಡೋದಕ್ಕೆ ಕೆಲವು ಸಮಸ್ಯೆ ಇಲ್ಲ. ಯಾಕಂದ್ರೆ ರೈತರಿಗೆ ಡ್ಯಾಮ್ ಬೇಕಾಗಿತ್ತು, ನೀರು ಬಂದು ಎಲ್ಲ ಜಲ ಮಾಡಿದ್ರು, 150 ಕೋಟಿ ದುಡ್ಡು ಖರ್ಚು ಮಾಡಿದ್ರು. ಆದರೆ ಈ ಮಲಪ್ರಭಾ ಅನ್ನುವಂಥದ್ದು ಒಂದು ಘಟನೆ ನಡೆದು ಅದು ಹೋರಾಟ ಆಗೋದಕ್ಕೆ ಏನು ಕಾರಣ ಅಂದಾಗ ಈ 4 ಕಾರಣಗಳು ಹೇಳ್ತಾರೆ. ಸ್ಥಿರ ಬೆಲೆ ಪ್ರಶ್ನೆ ಅಂತ ಏನ್ ಮಾಡಿದ್ರು ನೋಡಿ. ಡ್ಯಾಮ್ ಕಟ್ಟಿದ್ದೀವಿ, ನೀರು ಬಿಡ್ತೀವಿ, ನೀವು ಹತ್ತಿಯಲ್ಲಿ ಹೊರದಷ್ಟು ಅಂತ ಹತ್ತಿ ಅಂತ ಇದೆ, ಹೊರಮಾದಷ್ಟು ಆ ಹತ್ತಿನ ಬೆಳೀರಿ, ನಿಮಗೆ ಒಳ್ಳೆ ಆದಾಯ ಕೊಡ್ತೀವಿ, ಒಳ್ಳೆ ರೇಟ್ ಕೊಡ್ತೀವಿ ಅಂತ ಹೇಳಿದ್ರು. ಪಾಪ ರೈತರು ಖುಷಿ ಪಟ್ಟು ಆ ದುಬಾರಿ ಬೀಜ ಗೊಬ್ಬರ ಎಲ್ಲ ತಂದು ಹತ್ತಿಯನ್ನು ಬೆಳೆದ್ರು. ಹತ್ತಿ ಬೆಳೆದಾಗ ಮುಂಚೆ ಎಷ್ಟಿತ್ತು ಅದರ ರೇಟು? 1000 ರೂಪಾಯಿ ರೇಟ್ ಇತ್ತು ಒಂದು ಕ್ವಿಂಟಾಲಿಗೆ. ಅದಾದ್ಮೇಲೆ ತಕ್ಷಣ ಏನಾಯಿತು, ಹತ್ತಿ ಬೆಳೆದು ಮಾರಾಟ ಮಾಡಕ್ ತಗೊಂಡಾಗ ಬರೀ 350 ರೂಪಾಯಿ ಕ್ವಿಂಟಾಲ್ ಆಯ್ತು. 1000 ರೂಪಾಯಿ ಸಿಗುತ್ತೆ ಅಂತ ಅನ್ಕೊಂಡಿದ್ದವರಿಗೆ ಬರೀ 350 ರೂಪಾಯಿ ಆ ಮಾರ್ಕೆಟ್ಗೆ ರೇಟ್ ಸಿಗುತ್ತೆ. ಅವ್ರ ಏನಾಗುತ್ತೆ ರೇಟ್ ಹತ್ತಿ ಅಷ್ಟು ಕಡಿಮೆ ಆಗುತ್ತೆ. ಇದು ಒಂದು ಹೋರಾಟ ಕಾರಣ. ಎರಡನೇದು ಲೇಬಿ ಅಂತ ಹೇಳ್ತಿದ್ರೆ ನೀರು ಕೊಡೋರಿಗೆ ಟ್ಯಾಕ್ಸ್ ಹಾಕ್ತಾರೆ. ಈಗ ನಿಮ್ಮ ಹೊರಕ್ಕೆ ನೀರು ಕೊಡ್ತಾ ಇದ್ದ 2 ಎಕರೆಗೆ 1 ಎಕರೆಗೆ ಇಷ್ಟು ಅಂತ ಟ್ಯಾಕ್ಸ್ ಹಾಕ್ತಾರೆ.
ಇಲ್ಲಿ ಪಕ್ಕದ ಮನೆಗೆ ನೀರು ಬರ್ತಾ ಇಲ್ಲ, ನೀನು ಯಾಕೆ ಟ್ಯಾಕ್ಸ್ ಕಟ್ತೀವಿ? ಇವ್ರೇನು ಮಾಡಿದ್ರು, ಕೆಲವರು 5,000, 10,000, 15,000 ಹೀಗೆ ಬೇಕಾಬಿಟ್ಟು ಟ್ಯಾಕ್ಸ್ ಹಾಕಿದ್ರು. ಅದರಿಂದ ಹೊರಗೆ ಬೇರೆ ಬರೋಣ, ನಾವು ಯಾಕೆ ಟ್ಯಾಕ್ಸ್ ಕಟ್ಟಾರ ಅಂತ ರೈತರು 5,000 ರಿಂದ 15,000 ರೂಪಾಯಿ ಲೈಸೆನ್ಸ್ ದಂಡ ಹಾಕಿದ್ರು. ಇದು ಎರಡನೇ ಕಾರಣ. ಈ ಎರಡು ಕಾರಣಗಳಲ್ಲಿ ಇಟ್ಕೊಂಡು ಸೊ ಏನಾಯಿತು, ನರಗುಂದ ಮತ್ತು ನವರಗುಂದ ಅಂತ ಇರೋದು ಹಳ್ಳಿಗಳು ಬಹಳ ಫೇಮಸ್. ಈಗಲೂ ಕೂಡ ಗದಗ ಜಿಲ್ಲೆಯಲ್ಲಿ ಬರ್ತಾರೆ ನವರಗುಂದ, ನರಗುಂದ. ಇಲ್ಲೆಲ್ಲ ಒಂದು ರೈತರು ಜುಲೈ 21ನೇ ತಾರೀಕು ಎಲ್ಲ ಹಳ್ಳಿಗಳಿಂದ ಬರೀ ತಹಸೀಲ್ದಾರ್ ಆಫೀಸಿಗೆ ಹೋಗಿ ಎಲ್ಲ ಸ್ಟ್ರೈಕ್ ಮಾಡೋಣ, ನಮಗೆ ನೀರು ಕೊಟ್ಟಿಲ್ಲ, ಹತ್ತಿ ಬೆಲೆನೂ ಇಲ್ಲ, ಆಮೇಲೆ ಇವ್ರು ನೋಡಿದ್ರೆ ಟ್ಯಾಕ್ಸ್ ಕಟ್ಟಿದ್ದಾರೆ, ನಾವೆಲ್ಲೂ ಸಾಕಾಗಲ್ಲ, ಅವ್ರು ಸ್ಟ್ರೈಕ್ ಮಾಡೋಣ ಅಂತ ಹೇಳಿ 2 ತಾಲೂಕಲ್ಲಿ ಬಂದ್ಗೆ ಕರೆ ಕೊಡ್ತಾರೆ. ಇದರಲ್ಲಿ ನರಗುಂದ ಮತ್ತು ನವರಗುಂದದಲ್ಲಿ. ನರಗುಂದದಲ್ಲಿ ಏನಾಯಿತು, ರೈತರೆಲ್ಲ ಆ ತಹಸೀಲ್ದಾರ್ ಆಫೀಸ್ ಬಂದು ಎಲ್ಲರೂ ಕೂಡ ಟ್ಯಾಕ್ಟ್ರಿ ತಗೊಂಡು ಹಳ್ಳಿಗಳಿಂದ ಬೈಕು ಟ್ಯಾಕ್ಟ್ರಿ ಎತ್ತಿನ ಗಾಡಿಯನ್ನು ತಗೊಂಡು ಸ್ಟ್ರೈಕ್ ಕೊಟ್ಟಿದ್ರು. ಸರಿ, ತಹಸೀಲ್ದಾರ್ ಸರಿಪ್ಪ ಶಾಂತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮಾಡಿ ಅದು ಹಾಗೆ ನಡೀತಾ ಇತ್ತು. ಸೊ ಅಷ್ಟೊತ್ತಿಗೆ ಅಲ್ಲೇನೋ ಅಂತಹ ಘಟನೆಗಳು ನಡೀತಿರ್ಲಿಲ್ಲ. ಅದರಿಂದ ನವರಗುಂದದಲ್ಲಿ ಏನಾಯಿತು, ರೈತರೆಲ್ಲ ಅಲ್ಲಿ ಸೇರಿದ್ರು. ಅಲ್ಲಿ ಏನಾಯಿತು, ತಹಸೀಲ್ದಾರ್ ಸಹ ದಿಮಾಕು ಅವರು ರೈತರಿಗೆ ಸ್ಟ್ರೈಕ್ ಮಾಡೋಕ್ಕೆ ಜಾಗ ಕೊಟ್ಟಿದ್ದ. ಆದರೆ ಏನಾಯಿತು, ಅಷ್ಟೊತ್ತಿಗೆ ಅವರು ಯಾರು ಕಿಡಿಗಿಡಿ ಇರ್ತಾರಲ್ಲ, ರೈತರು ತಂದಿದ್ರಲ್ಲ, ಅವ್ರ ಟ್ಯಾಕ್ಟ್ರಿಗೆ ಯಾರು ಬೆಂಕಿ ಹೆಚ್ಚಿದಾಗ ಸುಳ್ಳು ಸುದ್ದಿ ಹರಿಸಿದ್ರು. ಆ ಸುಳ್ಳು ಸುದ್ದಿ ನೋಡಿ, ಸುಳ್ಳು ಸುದ್ದಿ ಹರಿಸಿದ್ರು. ಅಷ್ಟೊತ್ತಿಗೆ ರೈತರೆಲ್ಲ ಕೆಟ್ಟು ಹೊಡೆಯೋದು, ಗಲಾಟೆ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಅಷ್ಟೊತ್ತಿಗೆ ಎಲ್ಲೋ ಹೋಗಿದ್ದ ತಹಸೀಲ್ದಾರ್ ಬಂದ. ಆ ತಹಸೀಲ್ದಾರಿಗೆ ಅವರು ತಹಸೀಲ್ದಾರ್ ಆಫೀಸ್ ಒಳಗೆ ಹೋಗಿ ಬೆಳೆದಿದ್ರು. ರೈತರು ಏನ್ ಮಾಡಿದ್ರು, ಎಲ್ಲ ಆಟ ಮಾಡ್ಕೊಟ್ಟಿದ್ರು. ಅವ್ರು ತಹಸೀಲ್ದಾರ್ ಸ್ವಲ್ಪ ವಿಭಾಗದವರು, ಹೊರಗುಂದವರು ಬೂಟ್ ಕಾಲ ಹಾಕೊಂಡು ಬೇರೆ ಹಾಕಿ ಹೋಗ್ತಾರೆ ನಡ್ಕೊಂಡೆ. ಅವಾಗ ಏನ್ ಮಾಡಿದ್ರು, ರೈತರು ಗೊಚ್ಚಿಗೆ ಒಳಗಡೆ ಕಿಟ್ಟೆ ತಡ ರೈತರು ತಹಸೀಲ್ದಾರ್ ಆಫೀಸ್ ಒಳಗೆ ಚೇರು, ಟೇಬಲ್, ಬೆಂಚು, ಕುರ್ಚಿ ಎಲ್ಲ ಮುಂದೆ ಹಾಕಿ. ಅಷ್ಟೊತ್ತಿಗೆ ಪೊಲೀಸರು ಬಂದಿದ್ರು. ಪೊಲೀಸರು ನಿರ್ಮಾಣ ಆಯಿತು. ಅವ್ರು ಯಾರೋ ಪೊಲೀಸರು ಗಾಳಿ ಕುಟ್ಟ ಸಂಪೂರ್ಣ ಅವ್ರು ಯಾರು ರೈತರು ತಂದಿದ್ರು ತಕ್ಷಣ ಮತ್ತಷ್ಟು ರುಚಿಗಿದ್ರು ರೈತರು. ಅಲ್ಲೆಲ್ಲ ಬಾರಿ ಗೊರಿ ಬರಾಗಿದೆ ಅಂತ ರೈತರು ಸಾಯಿಸ್ತಾರಂತ ನರಗುಂದದಲ್ಲಿ ಬಯಸಿದ್ರು. ಅಲ್ಲೇ ರೈತರು ಸುಮ್ಮನೆ ಸಮಾಧಾನವಾಗಿ ಸ್ಟ್ರೈಕ್ ಮಾಡ್ತಿದ್ರು, ಅವರು ಸ್ಟ್ರೈಕ್ ಮಾಡಕ್ಕೆ ದೂರ ಆಯ್ತು. ಅಷ್ಟೊತ್ತಿಗೆ ಪೊಲೀಸರು ರೈತರೆಲ್ಲ ಸೇರಿ ಇನ್ನು ರೈತರು ಸಾಯಿಸ್ಬಿಟ್ಟಿದ್ದಲ್ಲ, ಇವರೆಲ್ಲ ಬುದ್ಧಿ ಒಳಗಡೆ ಎಲ್ಲ ಹಾಕ್ತಿದ್ರು. ಒಬ್ಬ PC ಪೊಲೀಸರು ಬಂದ್ಬಿಟ್ಟು ಮತ್ತು PSI ಬಂದ, ಅವ್ರು ಇನ್ನೊಬ್ರು ಗೋಲಿ ಬಾರ, ಅವರು ಸ್ವಲ್ಪ ಆ PSI ಇವರೆಲ್ಲ ರೈತರು ಸೇರ್ಕೊಂಡು. ಹಾಗಾಗಿ ದೊಡ್ಡ ಗಲಾಟೆಯಾಗಿ 3 ಜನ ಪೊಲೀಸರು, SI, 15 ಜನ ರೈತರು ಎಲ್ಲರೂ ಕೂಡ ಗೋಲಿ ಬಾರದೆ ಸತ್ತು. ಅಷ್ಟು ದೊಡ್ಡ ಗಲಾಟೆ ಆಯಿತು ನರಗುಂದದಲ್ಲಿ, ನವರಗುಂದದಲ್ಲಿ. ಅಷ್ಟೊತ್ತಿಗೆ ಧಾರವಾಡದಲ್ಲಿ ಯಾವಾಗ ಗದಗದಲ್ಲಿ ಇರಲಿಲ್ಲ, ಅದು ಸಪರೇಟ್ ಜಿಲ್ಲೆ ಆಗಿರಲಿಲ್ಲ. ಧಾರವಾಡಕ್ಕೆ ಸಿಕ್ಕಿತ್ತು. ಧಾರವಾಡದಿಂದ 100,000 ಪೊಲೀಸರು ಬಂದು ಕರ್ಫ್ಯೂ ಹಾಕಿದ್ರು. ಕರ್ಫ್ಯೂ ಹಾಕಿ 2 ತಾಲೂಕುಗಳಲ್ಲಿ ಕಂಪ್ಲೀಟ್ ಬ್ಯಾನ್ ಮಾಡ್ತಿದ್ರು. ಯಾರು ರೈತರು ಗಂಡು ಕಾಡ್ತಾರೆ ಎಲ್ಲ ಎತ್ಕೊಂಡು 100,000 ಜನನ ಧಾರವಾಡ ಜೈಲಲ್ಲಿ ಹಾಕಿದ್ರು. ಇಂಥ ಪರಿಸ್ಥಿತಿ ಆಗಿತ್ತಂದ್ರೆ ಅವತ್ತು ಹಳ್ಳಿಗಳಲ್ಲಿ ಬರೀ ಮುದುಕಿಯರು, ಹೆಣ್ಮಕ್ಳು, ಮಕ್ಕಳು ಮಾತ್ರ ಇದ್ರು. ಎಲ್ಲರೂ ಬಿಟ್ಬಿಟ್ರು. ಎಲ್ಲರೂ ಬಿಟ್ಟು ಹೊಲ ಕೆರೆ ಗುಡ್ಡ ಬೆಟ್ಟ ಸೇರ್ಕೊಂಡು ಯಾರು ಕಾಡ್ತಾರೆ ಎತ್ಕೊಂಡು ಹೋಗೋದು ಬೇರೆ. ಸೊ ಈ ಥರ ಒಂದು ಪ್ರಕೃತವಾದ ಘಟನೆ ನವರಗುಂದ, ನರಗುಂದ ಅಂದರೆ ಭಾರಿ ಬೆಕ್ಕು ಹೋರಾಟ ಆಗ್ತದೆ. ಅವರೆಲ್ಲ ಕಚ್ಚೆ ರೊಟ್ಟಿ ಮೆಣಸಿಕಾಯಿ ತಿನ್ನೋದು ಭಾರಿ ಇಷ್ಟ ಆಗ್ತದೆ. ಅವರು ಹೋರಾಟ ಇಲ್ಲದ್ರೆ ಏನು ಬೇಕಾದ್ರೂ ಮಾಡ್ತಿರ್ತಾರೆ ಅಂತ ಒಂದು ಘಟನೆ. ಈ ಮಲಪ್ರಭಾ ನದಿಯಿಂದ ಸ್ಟಾರ್ಟ್ ಆದಂಥ ಹೋರಾಟ 2 ತಾಲೂಕುಗಳಲ್ಲಿ ಆಗಿತ್ತು. ಅದಾದಮೇಲೆ ಪೊಲೀಸರು ಪರಿಸ್ಥಿತಿಯನ್ನು ಹತೋಟಿಗೆ ತಂದು ಮನೆಗೆ ಅವರಿಗೆಲ್ಲ ಜೈಲಿಗೆ ಹಾಕಿದ್ರು. ಆಮೇಲೆ ಮನೆಗೆ ಅವರನ್ನು ಬಿಡಿಸುವಂಥ ಪ್ರಯತ್ನಗಳು ಆಯಿತು. ಈ ನವರಗುಂದ, ನರಗುಂದದಲ್ಲಿ ಆಗಿದ್ದು ಹೋರಾಟ ಇಡೀ ರಾಜ್ಯ ಗಮನಿಸ್ಬೇಕು. ದಾವಣಗೆರೆ, ಚಿತ್ರದುರ್ಗ, ಹಾವೇರಿ, ಈಗ ಎಲ್ಲ ರೈತರ ಸಂಘಟನೆಗಳಾದ ರೈತರು ಹೋರಾಟಗಳ ಬಿಡುತ್ತಿದ್ದಾರೆ. ಎಲ್ಲರನ್ನು ಜೈಲಿಗೆ ಹಾಕಿದ್ದಾರೆ. ಅವರೆಲ್ಲರನ್ನ ಬಿಡಿಸ್ಬೇಕಂತ ಹೇಳಿ ರೈತ ಸಂಘಟನೆ. ಇದರಿಂದ ರೈತರ ಸಂಘಟನೆ ಭಾರತದಲ್ಲಿ
ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯಕ್ರಮಗಳನ್ನು ರೈತ ಸಂಘ ಮಾಡ್ಕೊಂಡು ಬಂದಿದೆ. ಇಷ್ಟು ಇಲ್ಲಿ ಎರಡು ಕರ್ನಾಟಕದಲ್ಲಿ ರೈತರ ಹೋರಾಟಕ್ಕೆ ಕಾರಣವಾದ ಘಟನೆ ಇವತ್ತು ಮನಪ್ರಭ ಹೋರಾಟ ನಮಗಂತ ಇದೊಂದು ಕಾನೂನು ಸತ್ಯ ಇವೆರಡರ ಬಗ್ಗೆ ಸ್ವಲ್ಪ ಜನರನ್ನಾಗಿ ತಿಳ್ಕೊಂಡು ಬಹಳಷ್ಟು ಇದ್ದಂಗೆ ಸ್ವಲ್ಪ ಹೋದರೆ ಅದೇನಾಯಿತು ಹೆಂಗೇನು ಡೀಟೇಲ್ಸ್ ಆಗಿ ಇದಾದ್ಮೇಲೆ ಕರ್ನಾಟಕದಲ್ಲಿ ರಾಜ್ಯ ರೈತ ಸಂಘಟನೆಯ ಪ್ರಮುಖ ಹೋರಾಟದ ವಿಷಯ ರೈತರು ಯಾಕೆ ಕರ್ನಾಟಕದಲ್ಲಿ ಯಾಕೆ ರೈತರು ಹೋರಾಟ ಮಾಡ್ತಾರೆ? ಮೊದಲೇ ರೈತರು ಬೇಡಿ ಸಾಲ ಸರ್ಕಾರ ಸಾಲ ಮಾಡಿದ್ರೆ ಬ್ಯಾಂಕ್ಗಳು ರೈತರು ಯಾಕೆ ಹೋರಾಟ ಮಾಡ್ತಾರೆ? ಎಲ್ಲ ಸರ್ಕಾರ ರೈತ ಸಾಲ ಮನ್ನಾ ಮಾಡಿ ರೈತ ಸಾಲ ಮನ್ನಾ ಮಾಡ್ತಾರೆ. ಏನಪ್ಪ ರೈತ ಸಾಲ ಬ್ಯಾಂಕ್ಗಳು ಸಾಲ ಮಾಡಿದ್ದಾರೆ, ಬಡ್ಡಿಗೆ ಸೇರಿ 1 ಲಕ್ಷ ತಂದ್ರೆ 5 ಲಕ್ಷ ಕಟ್ಟಕ್ಕಾಗಲ್ಲ. ಆಮೇಲೆ ಅವ್ರು ಫ್ಯಾಕ್ಟ್ರಿ ಹಾಳಾಗ ಹಾಕೋದು, ಜಮೀನು ಹಾಳಾಗ ಹಾಕೋದು, ಅವ್ರ ಮನೆಗೆ ಬಂದು ಎಲ್ಲ ಪಾತ್ರೆ ಕೊಡುವ ಟಿವಿ ಎತ್ಕೊಂಡು ಹೋಗಿ ಬ್ಯಾಂಕ್ ಮಾಡ್ತಾ ಇರ್ತಾರೆ. ಅದಕ್ಕೆ ಏನು ಮಾಡ್ತಾರೆ ರೈತರು ನಮ್ಮ ಸಾಲವನ್ನು ಮನ್ನಾ ಮಾಡಿ. ಇದು ಮೇನು ಹೋರಾಟ ಕರ್ನಾಟಕ ರಾಜ್ಯ ರೈತ ಸಂಘದ ಮೇನು ಹೋರಾಟ. ಎರಡನೇದು ಕೆಲವು ಊರುಗಳಲ್ಲಿ ಬೋರ್ಡ್ ಹಾಕಿರ್ತಾರೆ, ಅದೇ ಹಾಕಿರ್ತಾರೆ ಉತ್ತರ ಕರ್ನಾಟಕದಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಊರೊಳಗೆ ಪ್ರವೇಶ ಇಲ್ಲ, ಲಂಚ ಇಟ್ಟವರಿಗೆ ಊರೊಳಗೆ ಪ್ರವೇಶ ಇಲ್ಲ ಅಂತ ಗೇಟ್ ಅಷ್ಟೇ. ಸೊ ಅದು ಜಾಗೃತಿ ಆಗಿದೆ. ಸೊ ಎರಡನೇದು ಪರಿಸರದ ವಿಷಯ. ರೈತರು ಕೆಲವು ಸಲ ಪರಿಸರಕ್ಕಾಗಿದೆ ಈಗ ನೀರ್ಗಿರಿ ಬೆಳೀತಾರ, ನೀವು ಬರೋದಕ್ಕ ನೀರ್ಗಿರಿ ಹಾಕಿದ್ರೆ ರೈತರು ಹೊಲಗಳೆಲ್ಲ ಗೋಗಳೆಲ್ಲ ನೀರು ಹೋಗ್ತಾರೆ. ನೀರಿಗಿರಿ ಗಿಡ ಬರೋದಿಲ್ಲ, ನೀರಿಗಿರಿ ಗಿಡ ಅದನ್ನೆಲ್ಲ ಹೊಲದ ಪಕ್ಕ ಹಾಕಿಬಿಟ್ರೆ ಬಹಳ ನೀರು 30 ಅಡಿ 40 ಅಡಿ ಆಳದಿಂದ ಅದರ ಬೇರುಗಳು. ಹಾಗಾಗಿ ನೀರಿಗಿರಿ ಬೆಳೆಸಿದ್ರೆ ಯಾರಿಗೆ ಲಾಭ? ರೈತರಿಗೆ ಲಾಭ ಇಲ್ಲ, ಪೇಪರ್ ಮಾಡ್ತಾರೆ ಫ್ಯಾಕ್ಟ್ರಿಗಳಿಗೆ ಲಾಭ, ರೈತರಿಗೆ ಲಾಭ ಇದೆ. ನೀರು ಬತ್ತು ಮತ್ತು ಬೇಗ ಬೋರ್ಗಳು ಅಕ್ಕಪಕ್ಕ ಬೆಳೆಗಳ. ಹಾಗಾಗಿ ಅವರು ಅದನ್ನೇ ಕೆಲವು ಫ್ಯಾಕ್ಟ್ರಿಗಳು ಮಾಡಿದ್ದಾರೆ, ಟೈಲ್ಸ್ ಫ್ಯಾಕ್ಟ್ರಿಗಳು, ಈ ಇದೊಂದು ಕ್ವಾಲಿಗಳು ಜಲ್ಲಿ ಹೊಡಿತಾರಲ್ಲ, ಮರಳು ಜಲ್ಲಿ ಕ್ವಾಲಿಗಳು, ಅದರ ಧೂಳುಗಳು ರೈತರ ಅಕ್ಕಪಕ್ಕ ಹೊರಬಿದ್ರೆ ಬೆಳೆಯೇ ಬರ್ತದೆ, ಗಣಿಗಾರಿಕೆ ಮಾಡ್ತಾರೆ. ಸೊ ಇಂಥವನ್ನೆಲ್ಲ ನಿಲ್ಲಿಸ್ತಾ ಇರ್ತಾರೆ ರೈತರು ಹೋರಾಟ ಮಾಡ್ತಾರೆ ಗಣಿಗಾರಿಕೆ ನಿಲ್ಲಿಸಿ. ಇನ್ನು ಈ ಬಹುರಾಷ್ಟ್ರೀಯ ಕಂಪನಿಗಳು ಪೆಪ್ಸಿ, ಕೋಕೋ ಕೋಲಾ ಇವುಗಳೆಲ್ಲ ಬಂದು ರೈತರು ಬೆಳೆ ಹಾನಿ ಮಾಡ್ತಾರೆ. ಯಾರಾದರೂ ಪ್ರತಿಯೊಂದು ಎಳೆನೀರು 30 ರೂಪಾಯಿ ಕೊಟ್ಟು ಕುಡಿಯಲ್ಲ, 40 ರೂಪಾಯಿ ಕೊಡಬೇಕಾಗುತ್ತೆ. ಅದೇ ಪೆಪ್ಸಿ ಆದ್ರೆ 50 ರೂಪಾಯಿ ಕುಡಿತೀವಿ. ಏನಿದೆ ಪೆಪ್ಸಿ ಏನಿಲ್ಲ, ಸಣ್ಣ ಯಾರು ಒಂದು ನೀರು ಹಾಕಿ ಕಲಸಿ ಕೊಟ್ಬಿಡ್ತಾರೆ, ಅದನ್ನು ದೊಡ್ಡದಾಗಿ ಪೆಪ್ಸಿ ತಗೊಂಡಿದ್ದು ತೋರಿಸ್ತಾರಲ್ಲ ಈಗ ಕಾಣ್ತಾರೆ. ಅಂದರೆ ರೈತರು ಬೆಳೆದ ಉತ್ಪನ್ನಗಳಿಗೆ ಈ ಮೆಟ್ರಾನ್ಯಾಷನಲ್ ಕಂಪನಿಗಳು ಏನಿಲ್ಲ ಬೆಳೆಗಳೆಲ್ಲ ಇವತ್ತು ಮಾತಾಡ್ತಾರೆ. ಸೊ ಅದರಿಂದ ಇದೊಂದು ನೀರಾ ಚಳವಳಿ ಅಂತ ಇದೆ. ನೀರಾ ಅಂದರೆ ಗೊತ್ತಿರ್ಬೋದು, ಈ ತೆಂಗಿನ ಸೀಸನ್ನಲ್ಲಿ ತೆಂಗಿನ ಮರದಲ್ಲಿ ಇದೆಲ್ಲ ಕೃಷಿ ಬೆಳೆಗಳು ಅಂತ ಇದೆ. ಹಿರಿವು ಇದೆಲ್ಲ ಭಾಳ ಮೂಲ ಹಿರಿಯರು ಈ ಸೈಡ್ ಈ ಕಡೆ ತೆಂಗು ಕೃಷಿ ಬೆಳೆದಂತೂ ಅವ್ರಿಗೆ ಕಾಯಿಲೆ ಬಿಟ್ಟಿರಲಿಲ್ಲ. ಬಳಕೆಯಲ್ಲಿ ಕಟ್ತಾರೆ ಮೇಲೆ ಸ್ವಲ್ಪ ಕಟ್ ಮಾಡಿ ಏಳರವರೆಗೆ ರಸ ಸೇರಿ ಅಂತ ನೀರ ಅಂದ್ರೆ ತೆಂಗಿನ ಬರೋದ್ರಿಂದ ಇದು ಪಾನೀಯ ಈಗಲೂ ಮಾಡ್ತಾರೆ. ಹಿರಿಯರು ಕಡೆ ಪಾವಡ ಹಿರಿಯರು ಆ ಸೈಡ್ ಇದರದ್ದು ಏನ್ ಮಾಡಿದ್ರು, ಇದರದ್ದು ರೈತರು ಕುಡಿಯಾಕಂದ್ರು ಮಾರು ಎಲ್ಲ ಬಂದ ಸರ್ಕಾರಕ್ಕೆ ಟ್ಯಾಕ್ಸ್ ಬರೋದು. ಅದಕ್ಕೆ ಇದಕ್ಕೆ ಕಾರಣ ದಿನ ತಯಾರು ಮಾಡಬಾರ್ದು. ಅದಕ್ಕೆ ರೈತರು ರುಚಿಗಿದ್ದು ನಮಗೇನು ಕಾಯ್ದೆ ಬರ್ತಿಲ್ಲ, ನಾವು ಅದನ್ನು ನೀರ ಇಳಿಸಿ ಅದನ್ನು ಮದ್ಯಪಾನ ನೀರ ರೈತ ಪಾನೀಯ ಅದನ್ನು ಮಾರಾಟ ಮಾಡಿ ಮದುವೆ ಮಾಡ್ಕೊಳ್ತೀವಿ. ಅದರ ವಿರುದ್ಧ ಒಂದು ದೊಡ್ಡ ಹೋರಾಟ ಆಯಿತು. ಹೋರಾಟ ಆಗಿ ಸ್ಟ್ರೈಕ್ ಆಗಿ ಅಲ್ಲೂ ಮುಟ್ಟು ಗೋಲಿಬಾರ್ ಆಗಿ ಅಲ್ಲೂ ಸತ್ತ. ಆಮೇಲೆ ಈಗಲೂ ಕೆಲವು ಕಮಿಷನ್ ಗೊತ್ತಿಲ್ಲ, ಬೆಳಗ್ಗೆ ಮುಂಚೆ ನೀರ ತಯಾರಿಸಿ ಮಾರಾಟ ಮಾಡ್ತಾರೆ. ಸೊ ಇದಕ್ಕೂ ಕೂಡ ರೈತ ಸಂಘ ಹೋರಾಟವನ್ನು ಮಾಡಿಕೊಂಡಿದೆ. ಸೊ ಇಷ್ಟ ಆದರೆ ಭಾರತದಲ್ಲಿ ಮಹಿಳಾ ಚಳವಳಿ ಅಂತ ಹೇಳಿ ಟಿಪ್ಪಣಿ ಮಹಿಳಾ ಚಳವಳಿ ಅಂತ ಹೇಳಿ ದಲಿತ ಚಳವಳಿ ಮತ್ತು ಮಹಿಳಾ ಚಳವಳಿ ಅಂತ ಅವೆರಡು ಹೇಳಿ ಮಾಡ್ಕೊಂಡು ಇದೊಂದು ಸಂಪ್ರದಾಯಕ್ಕೆ ಆಮೇಲೆ ನ್ಯೂಟ್ರಿಫಿಕ್ ಬರ್ತಿಲ್ಲ. ನಿಮಗೀಗ ಹೆಂಗ್ ನ್ಯೂಟ್ರಿಫ್ ಬರ್ತಾವ ಅನ್ನೋದು ಗೊತ್ತಿಲ್ಲ. ನ್ಯೂಟ್ರಿಫ್ ಮಾಡೋ ಕ್ವಶನ್ ಪೇಪರ್ ಎಷ್ಟು ತಗೊಂಡಿದ್ದೀವಿ? ಮಾಡೋ ಕ್ವಶನ್ ಪೇಪರ್ 3 ಕ್ವಶನ್ ಪೇಪರ್ ಮಾಡೋ ಕ್ವಶನ್ ಪೇಪರಿಗೆ ಪ್ರತಿದಿನ ಒಂದೊಂದು ಬಿಡಿಸ್ಬೇಕು. ಮಧ್ಯಾಹ್ನದಿಂದ 4-5 ಗಂಟೆವರೆಗೂ
ಹೋಗ್ತಿದ್ದೆ ಡೈಲಿ ಕ್ವಶನ್ ಪೇಪರ್ಗಳಿಗೆ ಆನ್ಸರ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಮಾಡಲ್ ಕ್ವಶನ್ ಪೇಪರ್ ಡೈಲಿ ಬರೀಬೇಕು. ನ್ಯೂ ಪೇಪರ್ ಡೈಲಿ ಕ್ವಶನ್ ಬರ್ತಾರೆ ಅಂತ ನಾನು ಹೇಳ್ತೀನಿ. ಸದ್ಯ ಇಲ್ಲ ನಿಮ್ಗೆ ತಕ್ಷಣ ಅದನ್ನು ಹೇಳ್ತೀನಿ. ಇಲ್ಲಿ ಕ್ವಶನ್ ಪೇಪರ್ ಯಾರು ಇಲ್ವಾ? ಏನು ತೊಗೊಳ್ತೀನಿ ನೀವು ಒಂದು ಟ್ರಿಪಲ್ ಐತಿ ಎಕ್ಸಾಮು. MSL
CRSS ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ. ಕಾಗೋಡು ಸಂಘದ ತಕ್ಷಣ ಉಳುವರೆ ಭೂಮಿ ಹಂಚಿಗಾಗಿ SNTP ಧರ್ಮ ಪರಿಪಾಲನೆ ಸಂಘಟನೆ ನಿರ್ಧಾರಕ್ಕಾಗಿ ಮಾಡುವಂತ ಕೆಲವು ಪ್ರತಿ ಪಾಠದಲ್ಲಿ 7 ಕವರ್ ಆಗಬೇಕು. ಅದೇ ಪಾಠ ಅದೆಲ್ಲ ಬರ್ಕೊಂಡು ಅದನ್ನ ಮತ್ತೆ ನೀವು ಬರೀಬೇಕು. ಅಳಿಸಿ ಬಂದ್ಕೊಡ್ತಾರೆ ಭಾಳ ಕಡಿಮೆ ಟೈಮ್ ಇದೆ. ಸಬ್ಜೆಕ್ಟ್ 10 ದಿನ ಇಲ್ಲ. ಭಾಳ ಸೀರಿಯಸ್ ಆಗಿ ಕ್ವಶನ್ ಪೇಪರ್ ಮಾಡೋ ಕ್ವಶನ್ ನೋಡ್ಕೊಡ್ರಿ ಯಾವ ಥರ ಕ್ವಶನ್ ಕೇಳ್ತಾರೆ. ಹಳೆ ಮಾಡಲಿಲ್ಲ, ಚೇಂಜ್ ಆಗಿದೆ. ಗ್ರೂಪದಲ್ಲಿ ಹಾಕ್ತೀವಿ ಹೊಸ ಮಾಡೋ ಕ್ವಶನ್ ಪೇಪರು, ಅದನ್ನು ಫಾಲೋ ಮಾಡಿ. ಆಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಕತೆ ಬರ್ತಾರೆ ಅಂಥವನ್ನ 10 ಮಾರ್ಕ್ಸ್ 2 5 ಮಾರ್ಕ್ಸ್ 2 ಕಂಪಲ್ಸರಿ ಕಟ್ಟಿಡಬೇಕು. ಇದು ರಾಜಸ್ಥಾನದಲ್ಲಿ